ನಮ್ಮಲ್ಲಿ ಇರೋದ ಕಾರಣವಾಗಿ ಅವರಿಗೆ ನಾವು ಆಶೀರ್ವಾದವಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗ ನಾವು ಅರ್ಥ ಮಾಡಿಕೊಂಡ್ರೆ ದೇವರು ನಮ್ಮನ್ನ ಒಬ್ಬರನ್ನಾಗಿ ಬೆಳಕನ್ನಾಗಿ, ಬೆಳಕು ಯಾರು ಹೇಳಿ, ಬೆಳಕು ಯಾರು ಬಾಯಿ ತಗೊಂಡು ಬೆಳಕು, ನಾವೇ ಬೆಳಕು. ಬೇರೊಂದ್ ಕಡೆ ಬೆಳಕು ಬರ್ತದೆ, ಇನ್ನೆಲ್ಲೋ ಬರ್ತದೆ, ಅದೆಲ್ಲ ಇಲ್ಲ. ಬೆಳಕು ನಿನ್ನಾಗಿ ದೇವ್ರು ಮಾಡಿದ್ದಾನೆ, ಅದನ್ನ ಆಮೇಲೆ ಅಂಗೀಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಲೋಕದಲ್ಲಿ ಅವರು 3 ವರ್ಷಗಳ ಕಾಲ ಸೇವೆ ಮಾಡಿದ್ರು. ಆ ನಂತರ ಜವಾಬ್ದಾರಿ ಯಾರಿಗೆ ಕೊಟ್ರು? ಯಾರಿಗೆ ಕೊಟ್ರು? ನೀವಿದ್ರೆ ಅವತ್ತಲ್ಲಿ, ನಾವೇ ಕೊಟ್ರು. ನೀವ್ ಯಾರಿದ್ರೆ ಅವತ್ತಲ್ಲಿ 2000 ವರ್ಷಗಳಿಂದ ಶಿಷ್ಯರಿಗೆ ಕೊಟ್ರು. ತನ್ನ ಶಿಷ್ಯರಿಗೆ ಕೊಟ್ಟು 11 ಜನ ಶಿಷ್ಯರಿಗೆ ಕೊಟ್ಟು ಏನ್ ಮಾಡಿದ್ರು? ನಂಬಿ ಹೊಟ್ಟೋದ್ರು. ನಂಬಿಕಸ್ಥರಾಗಿ ಮಾಡಿದ್ರ ಮಾಡಿಲ್ಲ ಅವರೆಲ್ಲ. ಆ ಶಿಷ್ಯರಿಗೆ ಕೊಟ್ಟು ಹೋಗಿ ಇವತ್ತು ಈ ಶಿಷ್ಯರಿಗೆ ಸಿಕ್ಕಿದೆ. ದೇವರಿಗೆ ಸ್ತೋತ್ರ. ಸಿಕ್ಕಿದೆ, ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾವೇ ಅಂತ ಹೇಳ್ತಾರೆ. ಸೊ ಸಿಕ್ಕಿದಾಗ ಇದನ್ನೇನ್ ಮಾಡ್ಬೇಕು? ಭದ್ರ ಮನೆ ಇಟ್ಕೊಳ್ಬೇಕಾ? ಏನ್ ಮಾಡ್ಬೇಕು ಇವಾಗ? ಜನ ನೀನ್ ನೋಡುವಾಗ ಯಾರು ಈ ತರ ಇದಾರ, ಇದಕ್ಕಿಂತ ಮುಂಚೆ ಒಂಥರ ಇದ್ರು, ಇವಾಗ ವ್ಯತ್ಯಾಸಗಳು ಬಹಳ ಸಂತೋಷವಾಗಿದ್ದಾರೆ ಅಂತೇಳಿ ಜನ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ಆ ಸಂತೋಷವನ್ನ ಅವ್ನು ಏನ್ ಮಾಡ್ಬೇಕು? ಇವಾಗ ಅವ್ರಿಗೆ ಏನ್ ಮಾಡ್ಬೇಕು? ಬಚ್ಚಿಟ್ಕೊಂಡ್ಬಿಡ್ಬೇಕಲ್ಲ, ಗ್ಲೋಬಲ್ ಹಾಕಿಟ್ಕೊಂಡ್ಬಿಡಲ್ಲ. ಮನೇಲಿ ನಾವು ಕಿಚನ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡೋಣ. ಅರೆ ಹೇಳಿ, ಏನ್ ಮಾಡ್ಬೇಕು? ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇತರರ ಪ್ರಯೋಜನಕ್ಕಾಗಿ, ಇತರರ ಆಶೀರ್ವಾದಕ್ಕಾಗಿ ನಿನ್ನನ್ನು ದೇವರು ಅಭಿಷೇಕ ಮಾಡಿದ್ದಾನಂತೆ. ಸೊ ಅಭಿಷೇಕ ಮಾಡಿದ್ಮೇಲೆ ಅಭಿಷೇಕ ಪ್ರಕಟವಾಗ್ಬೇಕು ಲೋಕಕ್ಕೆ. ಮುಚ್ಚಲ್ಪಟ್ಟಿರಬಾರ್ದು. ನಾವ್ ಇನ್ನೇನ್ ಕಲ್ತ್ಕೊಂಡು ಹೋದ್ವಾ?